ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಹೊರ ಜಿಲ್ಲೆ ಮಾತ್ರವಲ್ಲ, ಬೆಂಗಳೂರಿಗೂ ತಟ್ಟಿದೆ ತೈಲದ ಎಫೆಕ್ಟ್. ಬೆಂಗಳೂರು ಬಂಕ್ಗಳಲ್ಲೂ ಸಿಗ್ತಾ ಇಲ್ಲ ಪೆಟ್ರೋಲ್ ಮತ್ತು ಡೀಸೆಲ್. ಗ್ಯಾಸ್ ಬಳಿಕ ಪೆಟ್ರೋಲ್ ಡೀಸೆಲ್ಗೂ ಕೂಡ ಶುರುವಾಗುತ್ತಾ ಹಾಹಾಕಾರ. ಬೆಂಗಳೂರು ನಗರದ ಸುಮನಹಳ್ಳಿ ಪೆಟ್ರೋಲ್ ಬಂಕ್ ಬಳಿ ಬಂಕೆ ಕ್ಲೋಸ್ ಆಗಿದೆ. ಕೆಂಗೇರಿ ಭಾಗದಲ್ಲಿ ಪೆಟ್ರೋಲ್ ಸಿಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆಯಂತೆ. ಜ್ಞಾನ ಭಾರತಿ ಭಾಗದಲ್ಲೂ ಕೂಡ ಬಂದ್ ಆಗಿದೆ CNG ಬಂಕ್. ಆಟೋ ಚಾಲಕರ ಬೇಸರ, ದುಡಿಮೆ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ತಿದ್ದಾರೆ. 10-12 ದಿನಗಳಿಂದ ಬಂಕ್ ಬಂದಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಚಂದನ, ಈಗ ಸಿಲಿಂಡರ್ ಆಯಿತು, ತೈಲದ ಸಂಕಷ್ಟ ನಗರದ ಜನಕ್ಕೆ ಸಾಕಷ್ಟು ಬಂಕ್ಗಳು ಬಂದ್ ಆಗ್ತಾ ಇದೆ ಅಂತೆ, ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ. ಮಧುಸೂದನ್, ಹೋಟೆಲ್ಗಳು ಬಂದಾಯ್ತು, ಅದೇ ರೀತಿ ಪೆಟ್ರೋಲ್ ಬಂಕ್ಗಳು ಬಂದಾಗ್ತಾ ಇದೆ. ಆದ್ರೆ ಈ ಎರಡು ಬಂದ್ಗಳ ನಡುವೆ ಒಂದು ಡಿಫರೆನ್ಸ್ ಇದೆ. ಹೋಟೆಲ್ಗಳು ಬಂದಾಗಿದ್ಯಾಕೆ? LPG ಸಿಲಿಂಡರ್ ಕ್ರೈಸಿಸ್ ಇಂದ. ನಮಗೆ ಹೊರದೇಶದಿಂದ ನಾವು ಸಿಲಿಂಡರ್ನ ಅಂದ್ರೆ ಕಮರ್ಷಿಯಲ್ ಗ್ಯಾಸ್ನ ಆಮದು ಮಾಡ್ಕೊಳ್ತಾ ಇದ್ವಿ, ಆದ್ರೆ ಯುದ್ಧದ ಪರಿಣಾಮದಿಂದ ಆಮದು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಹೀಗಾಗಿ ಹೋಟೆಲ್ಗಳು ಬಂದಾದ್ವು. ಆದ್ರೆ ಈ ಒಂದು ಪೆಟ್ರೋಲ್ ಬಂಕ್, ಪೆಟ್ರೋಲ್ ಡೀಸೆಲ್ ನಮ್ಮ ದೇಶದಲ್ಲಿ ಸ್ಟಾಕ್ ಇದೆ, ಆದ್ರೂ ಬಂದ್ ಆಗ್ತಾ ಇರೋದು ಯಾಕೆ? ಜನನ ಪ್ಯಾನಿಕ್ ಮಾಡೋದಕ್ಕಲ್ಲ, ವಾಸ್ತವವನ್ನ ತೋರಿಸೋದಾದ್ರೆ ಸದ್ಯ ನಾನೀಗ ಬೆಂಗಳೂರಿನ ಸುಮ್ನಹಳ್ಳಿಯಲ್ಲಿರುವಂತಹ ಒಂದು ಪೆಟ್ರೋಲ್ ಬಂಕ್ ನಲ್ಲಿದ್ದೀನಿ. ಈ ಒಂದು ಪೆಟ್ರೋಲ್ ಬಂಕ್ ಕಳೆದ ಬುಧವಾರ ಅಂದ್ರೆ ಆಲ್ಮೋಸ್ಟ್ 8 ದಿನಗಳಿಂದ ಬಂದ್ ಆಗಿರ್ತಕ್ಕಂಥದ್ದು. ಯಾಕೆ ಬಂದಾಯ್ತು ಅಂತ ಪೆಟ್ರೋಲ್ ಬಂಕ್ ಮಾಲೀಕರನ್ನ ನಾವು ವಿಚಾರಿಸಿದಾಗ ಅವ್ರು ಹೇಳ್ತಾರೆ, ನಾವು ಡೀಲರ್ಸ್ಗೆ ಕೊಡಬೇಕಾಗಿದ್ದಂತ ಅಮೌಂಟ್ ಅನ್ನ ಕೊಟ್ಟಿಲ್ಲ, ಹೀಗಾಗಿ ನಮಗೆ ಪೆಟ್ರೋಲ್ ಸರಬರಾಜು ಆಗ್ತಾ ಇಲ್ಲ. ಇದು ಡೈರೆಕ್ಟ್ಲಿ ಯುದ್ಧದ ಕಾರಣಕ್ಕೆ ಪೆಟ್ರೋಲ್ ಬಂಕ್ ಬಂದಾಗ್ತಾ ಇರೋದಲ್ಲ. ಇದಕ್ಕೆ ಕಾರಣ ಏನು ಅಂದ್ರೆ, ಇಷ್ಟು ದಿನ ನೀವು ಪೆಟ್ರೋಲ್ ಬಂಕ್ ಡೀಲರ್ ಅಂತ ಅಂದ್ರೆ ನಾನು ಪೆಟ್ರೋಲ್ ಬಂಕ್ ಓನರ್ ಅಂತ ತಿಳ್ಕೊಳ್ಳೋಣ. ನಿಮಗೆ ಇಷ್ಟು ದಿನ ನಾನು 10 ಲಕ್ಷ ಕೊಟ್ಟು 70 ಲಕ್ಷ ರೂಪಾಯಿ ಪೆಟ್ರೋಲ್ ನ ಖರೀದಿ ಮಾಡ್ತಾ ಇದ್ದೆ ಪ್ರತಿದಿನ. ನೀವು ಕೂಡ ನನಗೆ ಸಾಲ ಕೊಡ್ತಾ ಇದ್ರಿ. ಆದ್ರೆ ಈ ಯುದ್ಧ ಶುರುವಾಗಿರೋ ಕಾರಣಕ್ಕೆ ಒಂದ್ ರೀತಿ ನಿಮ್ಮಲ್ಲಿ ಪ್ಯಾನಿಕ್ ಇದೆ, ದುಡ್ಡು ವಾಪಸ್ ಬರುತ್ತೋ ಇಲ್ವೋ ಅಂತ. ಹೀಗಾಗಿ ನೀವು ಸಾಲ ಕೊಡೋದಕ್ಕೆ ಒಪ್ತಾ ಇಲ್ಲ. ನೀವು 70 ಲಕ್ಷ ತಂದು ಕೊಟ್ರೆ ಮಾತ್ರ ಪೆಟ್ರೋಲ್ ನ ವಿತರಣೆ ಮಾಡ್ತೀನಿ 70 ಲಕ್ಷಕ್ಕೆ, ಇಲ್ಲ ಅಂದ್ರೆ ನಾನು ಪೆಟ್ರೋಲ್ ಸರಬರಾಜು ಮಾಡೋದಿಲ್ಲ ಅಂತ ಡೀಲರ್ಸ್ ಹೇಳ್ತಾ ಇರುವಂತದ್ದು. ಹೀಗಾಗಿ ಪೆಟ್ರೋಲ್ ಬಂಕ್ ಮಾಲೀಕರು ಅಷ್ಟು ಹಣವನ್ನ ಹೊಂದಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿ ಕ್ರೈಸಿಸ್ ಕ್ರಿಯೇಟ್ ಆಗಿದೆ. ನಮ್ಮ ರಾಜ್ಯದಲ್ಲಿ ಸ್ಟಾಕ್ ಇಲ್ಲ ಅನ್ನೋ ಕಾರಣಕ್ಕೆ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ ಅಂತ ಅಲ್ಲ, ಡೀಲರ್ಸ್ಗಳು ಸಾಲ ಕೊಡೋದಕ್ಕೆ ಹಿಂದು ಮುಂದೆ ಯೋಚನೆ ಮಾಡ್ತಿದ್ದಾರೆ. ಹೀಗಾಗಿ ಈ ಕಾರಣಕ್ಕಾಗಿ ಪೆಟ್ರೋಲ್ ಬಂಕ್ಗಳು ಬಂದಾಗಿರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಚಂದನ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.